ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅನ್ಕಮ್ಯೂಟೆಡ್ ಪೆನ್ಷನ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು, ಯಾವಾಗ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡೋ ರೀತಿ ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಆಶಾ ಅನ್ನೋರು ಪ್ರೈವೇಟ್ ಕಂಪ್ನಿಯಿಂದ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಜೂನ್ 2023ರಲ್ಲಿ. ಅವರಿಗೆ ತಿಂಗಳಿಗೆ 7,500 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದಾರೆ. ದೆನ್ ಮುಕ್ಕಾಲು ಭಾಗದಷ್ಟು ಪೆನ್ಷನನ್ನು ಕಮ್ಯೂಟ್ ಮಾಡಿಕೊಂಡು 4,50,000 ರೂಪಾಯಿ ಪೆನ್ಷನ್ ರಿಸೀವ್ ಮಾಡ್ತಾ ಇದ್ದಾರೆ. ನೀವು ಟ್ಯಾಕ್ಸಬಲ್ ಪೆನ್ಷನ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. 2 ಕೇಸ್ ಕೊಟ್ಟಿದ್ದಾರೆ. ಇಫ್ ಶಿ ರಿಸೀವ್ಸ್ ದ ಗ್ರ್ಯಾಚ್ಯುಟಿ, ಇಫ್ ಶಿ ಡಸ್ ನಾಟ್ ರಿಸೀವ್ಸ್ ಎನಿ ಗ್ರ್ಯಾಚ್ಯುಟಿ. ನೋಡಿ, ಇಲ್ಲಿ ಅವರು 10 ಲಕ್ಷ ರೂಪಾಯಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ತಾ ಇದ್ರೆ ಅವರ ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟು, ಗ್ರ್ಯಾಚ್ಯುಟಿ ರಿಸೀವ್ ಮಾಡದೇ ಇದ್ರೆ ಅವರ ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟು. ನೀವೀಗ ಮಾಡ್ತಾ ಇರುವಂಥದ್ದು ಪೆನ್ಷನ್ ಪ್ರಾಬ್ಲಮ್. ಸೊ ಗ್ರ್ಯಾಚ್ಯುಟಿ ಅಮೌಂಟನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಏನಕ್ಕೆ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಿರುವಂಥದ್ದು ಪೆನ್ಷನ್ ಅಮೌಂಟನ್ನು. ಪೆನ್ಷನನ್ನು 2 ಥರದಲ್ಲಿ ರಿಸೀವ್ ಮಾಡ್ಬೋದು. ತಿಂಗಳ ರಿಸೀವ್ ಮಾಡಿದ್ರೆ ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಅಂತೀವಿ. ಒಂದೇ ಸತಿ ಪೆನ್ಷನನ್ನು ರಿಸೀವ್ ಮಾಡಿದ್ರೆ, ಅಂದರೆ ಲಮ್ಸಮ್ ಆಗಿ ಪೆನ್ಷನನ್ನು ರಿಸೀವ್ ಮಾಡಿದ್ರೆ ಕಮ್ಯೂಟೆಡ್ ಪೆನ್ಷನ್. ಅಥವಾ ಎರಡನ್ನೂ ಬೇಕಾದರೂ ಮಾಡ್ಬೋದು. ಸ್ವಲ್ಪ ಅಮೌಂಟನ್ನು ತಕ್ಷಣ ತಗೊಂಡು ಸ್ವಲ್ಪ ತಿಂಗಳು ಬರೋ ಹಾಗೆ ಮಾಡ್ಕೊಳ್ಬೋದು. ಅದು ಕಮ್ಯೂಟೆಡು ಅನ್ಕಮ್ಯೂಟೆಡು ಎರಡೂ ಪೆನ್ಷನ್ ಅವಾಗ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ನಲ್ಲಿ ಹೇಗೆ ಅಂತಂದರೆ 4,50,000 ರೂಪಾಯಿ ಪೆನ್ಷನನ್ನು ಲಮ್ಸಮ್ ಆಗಿ ರಿಸೀವ್ ಮಾಡ್ತಿದ್ದಾರೆ. ಮುಕ್ಕಾಲು ಭಾಗ ಪೆನ್ಷನನ್ನು ಲಮ್ಸಮ್ ಆಗಿ ರಿಸೀವ್ ಮಾಡ್ತಾ ಇದ್ದಾರೆ. ಇನ್ನು ಕಾಲು ಭಾಗ ತಿಂಗಳು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ತಿಂಗಳಿಗೆ 7,500 ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ. ಸೊ ಯಾವಾಗ ನೀವು ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕ್ವಶನಲ್ಲಿ 2 ಡೇಟ್ ಕೊಟ್ಟಿರಬೇಕು. 2 ಡೇಟ್ ಕೊಟ್ಟಿದ್ರೆ ಮಾತ್ರ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗೋದು. ಆ 2 ಡೇಟ್ ಯಾವುದು ಅಂತಂದರೆ, ಒಂದು ರಿಟೈರ್ಮೆಂಟ್ ಡೇಟ್ ಕೊಟ್ಟಿರಬೇಕು, ಇನ್ನೊಂದು ಯಾವಾಗ ಕಮ್ಯೂಟ್ ಮಾಡ್ತಾರೆ ಅನ್ನೋ ಡೇಟನ್ನು ಕೊಟ್ಟಿರಬೇಕು. ನೆನ್ಪಿಟ್ಕೊಳ್ಳಿ, ರಿಟೈರ್ಮೆಂಟ್ ಡೇಟ್ ಆ್ಯಂಡ್ ಕಮ್ಯೂಟೆಡ್ ಡೇಟ್ ಅವೆರಡನ್ನ ಕ್ವಶನಲ್ಲಿ ಕೊಟ್ಟಾಗ ಮಾತ್ರ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ನಾನಿಲ್ಲಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ತಾ ಇದ್ದರೆ ನೋಡಿ, ಈಗ ಪ್ರೈವೇಟ್ ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಸೊ ಪ್ರೈವೇಟ್ ಕಂಪ್ನಿಲಿ 2 ಫಾರ್ಮೇಟ್ ಬರುತ್ತೆ. ಒಂದು ರಿಸೀವ್ಸ್ ದ ಗ್ರ್ಯಾಚ್ಯುಟಿ, ಇನ್ನೊಂದು ಡಸ್ ನಾಟ್ ರಿಸೀವ್ಸ್ ಎನಿ ಗ್ರ್ಯಾಚ್ಯುಟಿ. 2 ಫಾರ್ಮೇಟನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಈ ಫಾರ್ಮೇಟ್ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಫಸ್ಟು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್. ಕಮ್ಯೂಟೆಡ್ ಪೆನ್ಷನ್ ಅಂದರೆ ಲಮ್ಸಮ್ ಆಗಿ ಎಷ್ಟು ಪೆನ್ಷನ್ ರಿಸೀವ್ ಮಾಡ್ತಾ ಇದ್ದಾರೆ ಆ ಅಮೌಂಟನ್ನು ಬರೀಬೇಕು. ಲಮ್ಸಮ್ ಆಗಿ ರಿಸೀವ್ ಮಾಡುವಂಥದ್ದು 4,50,000. ನಾನು ಇಲ್ಲಿ ಈಗ ಕ್ಯಾಲ್ಕುಲೇಷನ್ ಮಾಡ್ತಿರುವಂಥದ್ದು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಪೆನ್ಷನ್. ಅದರಲ್ಲಿ ಫಸ್ಟ್ ಒನ್, ಇಫ್ ಶಿ ರಿಸೀವ್ಸ್ ದ ಗ್ರ್ಯಾಚ್ಯುಟಿ ಆಫ್ ₹10 lakh. 10 lakh ಅನ್ನು ಕನ್ಸಿಡರ್ ಮಾಡೋದು ಬೇಡ. ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಲಮ್ಸಮ್ ಆಗಿ ರಿಸೀವ್ ಮಾಡಿರುವಂಥದ್ದು 4,50,000 ರೂಪಾಯಿ. ಅದೇ ಅಮೌಂಟನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ, 4,50,000. ದೆನ್ 1/3 ಆಫ್ ಕಮ್ಯೂಟೆಡ್ ಪೆನ್ಷನ್ 4,50,000 ಇಂಟು 1/3. 1/3 ಹೇಗೆ ಬಂತು ಅಂತಂದರೆ ಇದು ಫಾರ್ಮೇಟ್ನಲ್ಲೇ ಇರುವಂಥದ್ದು. ದೆನ್ ಕ್ವಶನಲ್ಲಿ ಎಷ್ಟು ಕಮ್ಯೂಟ್ ಮಾಡ್ತಾರೆ ಅಂತ ಕೊಟ್ಟಿರ್ತಾರೆ. 3/4 ಅಂತ ಕೊಟ್ಟಿದ್ದಾರೆ. ಅದನ್ನು ಉಲ್ಟಾ ಬರ್ಕೊಳ್ಬೇಕು. 3/4 ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ, 4/3 ಆಗುತ್ತೆ. ಸೊ ಅದು ಏನಕ್ಕೆ ಉಲ್ಟಾ ಬರ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದ್ಸರಿ ತಿಳಿಸಿದ್ದೆ. ಮತ್ತೆ ಬೇಕಾದರೆ ಈಗ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, 10 ಲಕ್ಷ ರೂಪಾಯಿ ಪೆನ್ಷನನ್ನು ನೀವು ತೊಗೊಳ್ತಾ ಇದ್ದೀರಾ. ಟೋಟಲ್ ಆಗಿ ನಿಮ್ಮ ಪೆನ್ಷನ್ 10 ಲಕ್ಷ. ಆ 10 ಲಕ್ಷದಲ್ಲಿ ಮುಕ್ಕಾಲು ಭಾಗ ಈಗಲೇ ತೊಗೊಳ್ತಾ ಇದ್ದೀರಾ. ಮುಕ್ಕಾಲು ಭಾಗ ಅಂತಂದರೆ ಎಷ್ಟಾಗುತ್ತೆ? 10 ಲಕ್ಷದ ಮುಕ್ಕಾಲು ನೋಡಿ, 10 lakh ಇಲ್ಲಿ ನಾನು ಬರ್ಕೊಂಡಿದ್ದೀನಿ. 10 ಲಕ್ಷದ ಮುಕ್ಕಾಲು ಭಾಗ ಅಂತಂದರೆ 7,50,000 ಈಗಲೇ ತೊಗೊಳ್ತಾ ಇದ್ದೀರಾ. ಈಗ 10 ಲಕ್ಷ ರೂಪಾಯಿ ಅಮೌಂಟ್ ನಿಮಗೆ ಗೊತ್ತಿಲ್ಲ. 7,50,000 ರೂಪಾಯಿ ಪೆನ್ಷನನ್ನು ಈಗಲೇ ತೊಗೊಂಡಿದ್ದೀರಾ. ಮುಕ್ಕಾಲು ಭಾಗ ಈಗಲೇ ತೊಗೊಳ್ತಾ ಇದ್ದೀರಾ. ನಿಮಗೆ ಫುಲ್ ಪೋರ್ಷನ್ ಬೇಕು ಅಂದರೆ ಏನು ಮಾಡಬೇಕು, ಇದನ್ನು ಉಲ್ಟಾ ಬರ್ಕೊಳ್ಬೇಕು. 7,50,000 ಇಂಟು 4/3. ಅಲ್ಲಿಗೆ 7,50,000 ಇಂಟು 4, ಮುಕ್ಕಾಲು ಭಾಗ ಇರೋದನ್ನು ಉಲ್ಟಾ ಬರ್ಕೊಂಡಾಗ ನಿಮಗೆ ಫುಲ್ ಪೆನ್ಷನ್ ಸಿಗುತ್ತೆ. 7,50,000 ಇಂಟು 4 ಅಂತಂದರೆ 7 7 15 15 15 30 30 lakh ಆಗುತ್ತೆ. 30 lakh ಡಿವೈಡೆಡ್ ಬೈ 3 ಮಾಡಿದಾಗ 7,50,000 ಇಂಟು 4 ಮಾಡಿದಾಗ 30 lakh. 30 lakh ಡಿವೈಡೆಡ್ ಬೈ 3 ಮಾಡಿದಾಗ 10 lakh ಬರುತ್ತೆ. ನಿಮಗೆ ಫುಲ್ ಪೆನ್ಷನ್ ಗೊತ್ತಾಗಬೇಕು ಅಂತಂದರೆ ಈಗ ಉಲ್ಟಾ ಬರ್ಕೊಳ್ಬೇಕು. ಇಲ್ಲೂ ಅದೇ ಥರನೇ 3/4 ಅಂತ ಕೊಟ್ಟಿದ್ರು, ಉಲ್ಟಾ 4/3. 1/3 ಅಂತ ಕೊಟ್ಟಿದ್ರೆ 3/1. 2/3 ಅಂತ ಕೊಟ್ಟಿದ್ರೆ 3/2. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 4,50,000 ಇಂಟು 1/3 ಇಂಟು 4/3. ಸೊ ಬರುವಂಥ ಆನ್ಸರ್ 2 lakh. ನಾನಿಲ್ಲಿ ಏನು ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಲೆಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಕಳಿಬೇಕು. ಯಾವುದು ಲೀಸ್ಟ್ ಇದೆ, 2 ಲಕ್ಷ ರೂಪಾಯಿ ಲೀಸ್ಟ್ ಇರುವಂಥದ್ದು, ಅದನ್ನು ಔಟರ್ ಕಾಲಮಿಗೆ ಬರ್ಕೊಂಡು ಮೇಲಿರುವಂಥ ಅಮೌಂಟಿಂದ ಕಳಿಬೇಕು. 4,50,000ಇಂದ 2 lakh ಲೆಸ್ ಮಾಡಿದಾಗ 2,50,000 ಬರುತ್ತೆ. ಅಲ್ಲಿಗೆ ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಅನ್ಕಮ್ಯೂಟೆಡ್ ಪೆನ್ಷನನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಅನ್ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ತಿಂಗಳ ರಿಸೀವ್ ಮಾಡೋವಂಥ ಪೆನ್ಷನ್. ಈಗ ನೋಡಿ, ರಿಟೈರ್ಮೆಂಟ್ ಆಗಿರೋದು 30/6/2023. ರಿಟೈರ್ಮೆಂಟ್ ಆಗಿರೋ ತಿಂಗಳಲ್ಲಿ ಅವರಿಗೆ ಸ್ಯಾಲ್ರಿ ಸಿಗುತ್ತೆ. ಸಪೋಸ್
ತಿಂಗಳ ಎಂಡಲ್ಲಿ ಏನಾದರೂ ರಿಟೈರ್ಮೆಂಟ್ ಆಗ್ತಾ ಇದ್ರೆ ಸ್ಯಾಲ್ರಿ ಸಿಗುತ್ತೆ. ತಿಂಗಳ ಬಿಗಿನಿಂಗ್ನಲ್ಲೇ ರಿಟೈರ್ಮೆಂಟ್ ಆದರೆ ಆ ತಿಂಗಳು ಸ್ಯಾಲ್ರಿ ಸಿಕ್ಕಲ್ಲ, ಪೆನ್ಷನ್ ಸಿಗುತ್ತೆ. ಸೊ ಡೇಟ್ ಕೂಡ ಗಮನಿಸಬೇಕು. ತಿಂಗಳ ಎಂಡಲ್ಲೇ ರಿಟೈರ್ಮೆಂಟ್ ಆಗಿದ್ದರೆ ಆ ತಿಂಗಳನ್ನು ಬಿಟ್ಟು ಮುಂದಿನ ತಿಂಗಳಿಂದ ಬರ್ಕೊಳ್ಬೇಕು ನೀವು. ತಿಂಗಳ ಬಿಗಿನಿಂಗ್ನಲ್ಲೇ ರಿಟೈರ್ಮೆಂಟ್ ಆಗಿದ್ದರೆ ಆ ತಿಂಗಳನ್ನು, ಈಗ ಸಪೋಸ್ 1/6ಕ್ಕೆ ರಿಟೈರ್ಮೆಂಟ್ ಆಗಿದ್ದರೆ 6ನೇ ತಿಂಗಳು ಸೇರಿಸಿ ಬರ್ಕೊಳ್ಬೇಕು. ಈಗ 30/6ಕ್ಕೆ ರಿಟೈರ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ, ಪೆನ್ಷನ್ ಸಿಗಲ್ಲ, ಮುಂದಿನ ತಿಂಗಳಿಂದ ಬರ್ಕೊಳ್ಬೇಕು. ಮುಂದಿನ ತಿಂಗಳಂದರೆ ಯಾವುದು? 6ನೇ ತಿಂಗಳು ಅಂದರೆ ಜೂನಲ್ಲಿ ರಿಟೈರ್ಮೆಂಟ್ ಆಗಿದ್ದು ನಾವು ಇಲ್ಲಿ ಜುಲೈಯಿಂದ ಬರ್ಕೊಳ್ಬೇಕು. ಜುಲೈ 2023, ಆಗಸ್ಟ್ 23, 2023, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮುಂದಿನ ವರ್ಷದ ಮಾರ್ಚ್ ತನಕ ಬರ್ಕೊಳ್ಬೇಕು. 2023, 23, ಜನವರಿಯಿಂದ 24. ನಾನು ಹೇಗೆ ಬರ್ಕೊಂಡಿದ್ದೀನಿ ತಿಂಗಳು ಅಂತಂದರೆ, ಯಾವ ತಿಂಗಳು ರಿಟೈರ್ಮೆಂಟ್ ಆಗಿದ್ದಾರೋ ಆ ತಿಂಗಳು ಬಿಟ್ಟು ಮುಂದಿನ ತಿಂಗಳಿಂದ ಬರ್ಕೊಂಡಿದ್ದೀನಿ, ಮಾರ್ಚ್ ತನಕ ಬರ್ಕೊಂಡಿದ್ದೀನಿ. ನಾವೀಗ ಕ್ಯಾಲ್ಕುಲೇಷನ್ ಮಾಡ್ತಿರೋವಂಥದ್ದು ಅನ್ಕಮ್ಯೂಟೆಡ್ ಪೆನ್ಷನ್. ಅನ್ಕಮ್ಯೂಟೆಡ್ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ರಿಟೈರ್ಮೆಂಟ್ ಆಗಿರೋ ತಿಂಗಳು ಬಿಟ್ಟು ಮುಂದಿನ ತಿಂಗಳಿಂದ ಬರ್ಕೊಳ್ಬೇಕು. ಅನ್ಕಮ್ಯೂಟೆಡ್ ಪೆನ್ಷನ್ ಅಂದರೆ 1 ತಿಂಗಳ ಪೆನ್ಷನ್. 1 ತಿಂಗಳಿಗೆ ಪೆನ್ಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ? ತಿಂಗಳ ಪೆನ್ಷನ್ 7,500 ರೂಪಾಯಿ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ 7,500 ರೂಪಾಯಿ ಬರ್ಕೊಳ್ಬೇಕು. ಜುಲೈಯಿಂದ ಮುಂದಿನ ವರ್ಷದ ಮಾರ್ಚ್ ತನಕ ತಿಂಗಳಿಗೆ 7,500 ರೂಪಾಯಿ ಬರ್ಕೊಳ್ಬೇಕು. 7,500 ಫಾರ್ ಎವ್ರಿ ಮಂತ್. ಏನಕ್ಕೆ ಅಂತಂದರೆ ಅನ್ಕಮ್ಯೂಟೆಡ್ ಪೆನ್ಷನ್ ಅಂದರೆ ತಿಂಗಳ ರಿಸೀವ್ ಮಾಡುವಂಥ ಪೆನ್ಷನ್. ಕ್ವಶನಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ, ಯಾವಾಗ ಕಮ್ಯೂಟ್ ಮಾಡ್ತಾರೆ ಅಂತ ಡೇಟ್ ಕೊಟ್ಟಿದ್ದಾರೆ. ಏನು ಡೇಟ್ ಕೊಟ್ಟಿದ್ದಾರೆ? ಶಿ ಕಮ್ಯೂಟೆಡ್ 3/4 ಆಫ್ ದ ಪೆನ್ಷನ್ ಆನ್ 1st ಡಿಸೆಂಬರ್ 2023. ಮುಕ್ಕಾಲು ಭಾಗದಷ್ಟು ಕಮ್ಯೂಟ್ ಮಾಡಿದಾರಂತೆ. ಸೊ ಹಾಗಾದರೆ ರಿಮೈನಿಂಗ್ ಪೋರ್ಷನ್ ಅದು ಯಾವಾಗ ಕಮ್ಯೂಟ್ ಮಾಡಿದಾರಂತೆ? 1st ಡಿಸೆಂಬರಲ್ಲಿ ಅವ್ರು ಕಮ್ಯೂಟ್ ಮಾಡ್ತಾ ಇದ್ದಾರೆ. ಎಷ್ಟು ಕಮ್ಯೂಟ್ ಮಾಡ್ತಿದ್ದಾರೆ? ಮುಕ್ಕಾಲು ಭಾಗದಷ್ಟು ಪೆನ್ಷನನ್ನು ಕಮ್ಯೂಟ್ ಮಾಡಿ 4,50,000 ರೂಪಾಯಿ ಪೆನ್ಷನನ್ನು ರಿಸೀವ್ ಮಾಡಿದ್ದಾರೆ. ಯಾವಾಗ? ಡಿಸೆಂಬರ್ 1ನೇ ತಾರೀಕಿಂದ. ಸೊ ಮುಕ್ಕಾಲು ಭಾಗದಷ್ಟು ಕಮ್ಯೂಟೆಡ್ ಪೆನ್ಷನ್ ಅಂತಂದರೆ ಇನ್ನು ಉಳಿಯೋದು ಎಷ್ಟು? ಅದು ಅನ್ಕಮ್ಯೂಟೆಡ್ ಪೆನ್ಷನ್ ಆಗುತ್ತೆ. ಸೊ 4ರಲ್ಲಿ 3 ಕಳೆದ್ರೆ ಎಷ್ಟು? 4ರಲ್ಲಿ 3 ಕಳೆದ್ರೆ 1. ಕಾಲು ಭಾಗದಷ್ಟು ಅನ್ಕಮ್ಯೂಟೆಡ್ ಪೆನ್ಷನ್. ನೆನ್ಪಿಟ್ಕೊಡಿ, 3/4 ಕಮ್ಯೂಟೆಡ್ ಪೆನ್ಷನ್ ಅಂತ ಕೊಟ್ಟಿದ್ದಾರೆ. ರಿಮೈನಿಂಗ್ ಪೋರ್ಷನ್ ಅನ್ಕಮ್ಯೂಟೆಡ್ ಪೆನ್ಷನ್. ಯಾವಾಗಿಂದ? ಡಿಸೆಂಬರಿಂದ. ಸೊ ಡಿಸೆಂಬರಿಂದ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಇಂಟು 1/4. ಡಿಸೆಂಬರಲ್ಲಿ ಅವರು ಕಮ್ಯೂಟ್ ಮಾಡಿ 4,50,000 ರೂಪಾಯಿ ರಿಸೀವ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತಿಂಗಳಿಗೆ ಮತ್ತೆ ಡಿಸೆಂಬರಿಂದ 7,000 ರೂಪಾಯಿ ಪೆನ್ಷನ್ ಸಿಕ್ಕಲ್ಲ. ಕಾಲು ಭಾಗದಷ್ಟು ಮಾತ್ರ ಅಮೌಂಟ್ ಸಿಗುತ್ತೆ. ಕಾಲು ಹೇಗೆ ಬಂತು? 4 - 3 1/4. ಸಪೋಸ್ ಏನಾದರೂ 2/3 ಪೆನ್ಷನ್ ಕಮ್ಯೂಟ್ ಮಾಡ್ತಾನೆ ಅಂತ ಕೊಟ್ಟಿದ್ರೆ 3 - 2 1/3 ಬರ್ಕೊಳ್ಬೇಕಿತ್ತು. ರಿಮೈನಿಂಗ್ ಪೋರ್ಷನ್ನ ಬರ್ಕೊಳ್ಬೇಕು. ಸೊ 7,500 ಇಂಟು 1/4 ಮಾಡಿದಾಗ ಬರುವಂಥ ಆನ್ಸರ್ 1,875. ಸೊ ಎಲ್ಲ ತಿಂಗಳಿಗೆ 1,875 ಬರುತ್ತೆ. ಏನಕ್ಕೆ ಡಿಸೆಂಬರಿಂದನೇ 1/4 ಮಾಡಿದ್ದು ಅಂತಂದರೆ ಕ್ವಶನಲ್ಲಿ 1st ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಡಿಸೆಂಬರಿಂದ ಕಮ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರಿಂದ 1/4 3/4 ಅಷ್ಟು ಕಮ್ಯೂಟ್ ಅಂತ ಕೊಟ್ಟಿದ್ದಾರೆ. ನಾವೀಗ ಫೈಂಡ್ ಔಟ್ ಮಾಡ್ತಿರೋವಂಥದ್ದು ಅನ್ಕಮ್ಯೂಟೆಡ್. ರಿಮೈನಿಂಗ್ ಪೋರ್ಷನ್ ಮುಕ್ಕಾಲು ಭಾಗ ಕಮ್ಯೂಟೆಡ್ ಅಂದರೆ ಕಾಲು ಭಾಗ ಅನ್ಕಮ್ಯೂಟೆಡ್. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಅನ್ಕಮ್ಯೂಟೆಡ್ ಪೆನ್ಷನ್ ಅಮೌಂಟ್ ಸಿಗುತ್ತೆ. ಸೊ ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 7,500 ಎಷ್ಟು ತಿಂಗಳಿಗಿದೆ? 1 2 3 4 5 ಮಂತ್ಸಿಗಿದೆ. 37,500 ಪ್ಲಸ್ 1875 4 ಮಂತ್ಸಿಗಿದೆ. 1875 ಇಂಟು 4 ಅಂತಂದರೆ 7,500 37,500 ಟೋಟಲ್ ಆನ್ಸರ್ 45,000 ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಬೇಕು. 7,500 ಪ್ಲಸ್ 7,500 ಇಷ್ಟನ್ನು ಆ್ಯಡ್ ಮಾಡಿದಾಗ 1875 ಎಲ್ಲದನ್ನು ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ 45,000 ಆಗುತ್ತೆ. ಇದು ಅನ್ಕಮ್ಯೂಟೆಡ್ ಪೆನ್ಷನ್. ಸೊ ಇಲ್ಲಿ ಟ್ಯಾಕ್ಸಬಲ್ ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಬರ್ಕೊಂಡು 45,000 ಬರ್ಕೊಂಡ್ರಾಯ್ತು. ಟೋಟಲ್ ಮಾಡಬೇಕು. 2,50,000 ಕಮ್ಯೂಟೆಡ್ ಪೆನ್ಷನ್, 45,000 ಅನ್ಕಮ್ಯೂಟೆಡ್ ಪೆನ್ಷನ್. ಟೋಟಲ್ ಆನ್ಸರ್ 2,95,000 ಆಗುತ್ತೆ. ಸೊ ಇದು ಫಾರ್ಮೆಟ್ ಎ ಆಯಿತು. ಫಾರ್ಮೆಟ್ ಬಿ ಅಲ್ಲಿ ಅನ್ಕಮ್ಯೂಟೆಡ್ ಪೋರ್ಷನನ್ನು ಮತ್ತೆ ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಆನ್ಸರ್ ಬಂದಿರುತ್ತೋ ಅದೇ ಆನ್ಸರೇ ಬರ್ಕೊಳ್ಳೋವಂಥದ್ದು. ಟ್ಯಾಕ್ಸಬಲ್ ಅನ್ಕಮ್ಯೂಟೆಡ್ ಪೆನ್ಷನ್ 45,000. ಸೊ ಈ ಫಾರ್ಮೆಟ್ ವೆರಿ ಈಸಿ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ಯಾಕ್ಸಬಲ್ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಎಷ್ಟು ಅಮೌಂಟ್ ಇದೆ? 4,50,000 ಇದೆ. ಅದೇ ಅಮೌಂಟನ್ನೇ ಬರ್ಕೊಳ್ಳೋದು. 4,50,000 ಲೆಸ್
ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಲ್ಲಿ ಆಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಈ 4,50,000 ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಹಾಫ್ ಆಫ್ ದ ಕಮ್ಯೂಟೆಡ್ ಪೆನ್ಷನ್, ಹಾಫ್ ಅನ್ನೋದು ಫಾರ್ಮ್ಯಾಟ್ನಲ್ಲಿರುವಂಥದ್ದು 4,50,000 ಇಂಟು ಹಾಫ್ ಇಂಟು ಕ್ವಶನಲ್ಲಿ ಕೊಟ್ಟಿರೋದನ್ನು ಉಲ್ಟಾ ಬರ್ಕೊಳ್ಬೇಕು. 3/4 ಕಮ್ಯೂಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ಉಲ್ಟಾ ಬರ್ಕೊಂಡಾಗ 4/3. ಸೊ 1/3 1/2 ಫಾರ್ಮ್ಯಾಟ್ನಲ್ಲೇ ಇರೋವಂಥದ್ದು. 4/3 ಹೇಗೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋದನ್ನು ಉಲ್ಟಾ ಬರ್ಕೊಂಡಿರೋದು. ಸೊ 4,50,000 ಇಂಟು 1/2 ಇಂಟು 4/3 ಮಾಡಿದಾಗ ಬರುವಂಥ ಆನ್ಸರ್ 3 lakh ಆನ್ಸರ್ ಬರುತ್ತೆ. ಸೊ ಆ 4,50,000 3 lakh ಎರಡು ಅಮೌಂಟ್ ಇದೆ. ಇವೆರಡರಲ್ಲಿ ಕಮ್ಮಿ ಇರೋದನ್ನು ಔಟರ್ ಕಾಲಮಿಗೆ ಬರೀಬೇಕು, ಕಮ್ಮಿ ಇರೋವಂಥದ್ದು 3 lakh ಔಟರ್ ಕಾಲಮಿಗೆ ಬರೆದು ಕಳಿಬೇಕು. 4,50,000 3 lakh ಕಳೆದಾಗ ಬರುವಂಥ ಉತ್ತರ 1,50,000. ಟೋಟಲ್ ಆನ್ಸರ್ 1,50,000 ಕಮ್ಯೂಟೆಡ್ ಪೆನ್ಷನ್, 45,000 ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಅನ್ಕಮ್ಯೂಟೆಡ್ ಪೆನ್ಷನ್. ಟೋಟಲ್ ಆನ್ಸರ್ 1,95,000. ಸೊ ಈ ಥರದಲ್ಲಿ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ರಿಸೀವ್ಸ್ ದ ಗ್ರ್ಯಾಚ್ಯುಟಿಗೂ ಡಸ್ ನಾಟ್ ರಿಸೀವ್ಸ್ ದ ಗ್ರ್ಯಾಚ್ಯುಟಿಗೂ ಅನ್ಕಮ್ಯೂಟೆಡ್ ಪೆನ್ಷನ್ ಅಮೌಂಟ್ ಸೇಮ್ ಇರುತ್ತೆ. ಅನ್ಕಮ್ಯೂಟೆಡ್ ಪೆನ್ಷನ್ ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ರಿಟೈರ್ಮೆಂಟ್ ಡೇಟ್ ಕೊಟ್ಟಿರಬೇಕು, ಜೊತೆಗೆ ಯಾವಾಗ ಕಮ್ಯೂಟ್ ಮಾಡ್ತಾರೆ ಅನ್ನೋ ಡೇಟ್ ಕೊಟ್ಟಿದ್ರೆ ಮಾತ್ರ ಅನ್ಕಮ್ಯೂಟೆಡ್ ಪೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗುವಂಥದ್ದು. ನಾನಿಲ್ಲಿ ಕಮ್ಯೂಟೆಡ್ ಪೆನ್ಷನನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲಿಲ್ಲ, ಏನಕ್ಕೆ ಕಮ್ಯೂಟೆಡ್ ಪೆನ್ಷನ್ ಆಲ್ರೆಡಿ ನಾನು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅನ್ಕಮ್ಯೂಟೆಡ್ ಪೆನ್ಷನನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.